ಕರೆಕ್ಟಾಗಿ ಹೋಗಿ ಒಂದು ನ್ಯಾಯವಾಗಿ ಹೋಗಿ ಏನಪ್ಪ ಅಂದರೆ ಬೇರೆ ಎಲ್ಲ ಬಿಸ್ನೆಸ್ಗಿಂತ ಈ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಬಿಸ್ನೆಸ್ ಬಂದು ತುಂಬ ಒಳ್ಳೆಯದು, ತುಂಬ ಈಸಿ, ಏನು ಮಾಡದೆ ಬರೋವಂಥದ್ದು. ನಿಜವಾಗ್ಲೂ ಏನು ಮಾಡದೆ ಬರೋವಂಥ ಯೂಜ್ ಮನಿ ಅಂತ ಹೇಳ್ತಾರಲ್ಲ, ಕ್ಲಾರಿಟಿ ಬೇಕಾದ್ರೆ ಆಮೇಲೆ ಮತ್ತೆ ಹೇಳೋಣ. ಇಲ್ಲಿ 2 ಲಕ್ಷ ಕೊಟ್ಟವ್ರಿಗೆ ಏನು ಒಂದು ಆಪರ್ಚುನಿಟಿ ಇರುತ್ತೆ ಅಂದರೆ ಒಂಥರ ಲೈಸೆನ್ಸ್ ಕೊಡ್ತಾರೆ. ಎಕ್ಸ್ಚೇಂಜ್ ಕಡೆಯಲ್ಲ, ಆ 10 ಲಕ್ಷ ನೀನು 10 ಲಕ್ಷದ ವ್ಯಾಲ್ಯೂ ಆ ತಿಂಗಳು ಕಾಂಟ್ರಾಕ್ಟ್ ಯಾವುದೇ ಬಿಸ್ನೆಸ್ ಅಲ್ಲಾಗಲಿ, ಯಾವುದೇ ಇದರಲ್ಲ, ಎಂಥ ಕೆಲಸದಲ್ಲಾಗಲಿ ಇಮಿಡಿಯೇಟ್ ಆಗಿ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಹೋಗಬೇಡ. ಇಲ್ಲ ಅಂದರೆ ನೀನು ನಿನ್ನ ಮೆಂಟಲ್ ಹೆಲ್ತ್ ಹಾಳಾಗಿ ನೀನು ಅಡಿಕ್ಷನ್ ಆಗೋದು ಅಲ್ಲಿ ಅಂತ ಹೇಳಕ್ಕೆ ಬರ್ತಾ ಇದ್ದೀನಿ ನನ್ನ ಎಂಡಿಗೆ. ಓಕೆ ನೋಡಿ, ನೋಡೋದಕ್ಕೆ ಒಳ್ಳೆ ಆಫರ್ ಥರನೇ ಕಾಣುತ್ತೆ, ಆದರೆ ಈಸಿ ಮನಿ ಬಂದಂಗೆ ಕೌಂಟ್ ಅಲ್ವಾ? ಈಸಿ ಮನಿ ಬರೋದು ಸುಮ್ಮನೆ ಬರುತ್ತೆ ಅಂದರೆ ಯಾಕೆ ತಗೋಬಾರ್ದು ಅಂತಲೇ ಎಲ್ಲರೂ ಥಿಂಕ್ ಮಾಡೋದು. ಕರೆಕ್ಟ್. ಅದರಲ್ಲಿ ಒಳಗಡೆ ಏನು ಸಮಸ್ಯೆ ಇದೆ ಅಂತ ಗೊತ್ತಾ? ಇಲ್ಲ, ಯಾರಿಗೂ ಗೊತ್ತಿಲ್ಲ. ನೋಡಿ, ಇವಾಗ ಈ ಎಕ್ಸ್ಚೇಂಜ್ ಏನು ಪ್ರೀಚ್ ಮಾಡ್ತು, ಎಕ್ಸ್ಚೇಂಜ್ ಏನು ಕರೆಕ್ಟಾಗಿ ಹೋಗಿ ಒಂದು ನ್ಯಾಯವಾಗಿ ಹೋಗಿ, ಏನಪ್ಪ ಅಂದರೆ ಬೇರೆ ಎಲ್ಲ ಬಿಸ್ನೆಸ್ಗಿಂತ ಈ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಬಿಸ್ನೆಸ್ ಬಂದು ತುಂಬ ಒಳ್ಳೆಯದು, ತುಂಬ ಈಸಿ, ಏನು ಮಾಡದೆ ಬರೋವಂಥದ್ದು. ನಿಜವಾಗ್ಲೂ ಏನು ಮಾಡದೆ ಬರೋವಂಥ ಯೂಜ್ ಮನಿ ಅಂತ ಹೇಳ್ತಾರಲ್ಲ, ಯೂಜ್ ಮನಿ ಅಲ್ಲಲ್ಲ, ಏನೂ ಮಾಡಿದೆ ಎಫರ್ಟ್ಲೆಸ್ ಮನಿ ಅದು. ಆ್ಯಕ್ಚುಲಿ ಏನು ಮಾಡೋದೇನಿಲ್ಲ, ಬರೋದು ಮಾಡ್ಕೊಂಡು ಹೋಗಿ ಅಂತ ಹೇಳ್ತು. ಇಲ್ಲಿ ಅದರಲ್ಲಿ ನಾವು ಶಾರ್ಟ್ಕಟ್ಟಲ್ಲಿ ಸಮಸ್ಯೆಗಳಿದೆ. ಏನು ಸಮಸ್ಯೆಗಳಿದೆಯಪ್ಪ ಅಂದರೆ, ಮೋಸ್ಟ್ಲಿ ನಿಮ್ಗೆ ಅದು, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀರಾ? ಇಲ್ಲ ಸರ್. ಇಲ್ಲ ಅಲ್ಲ? ಹಂಗಾದ್ರೆ ನೀವು ನಿಮ್ಗೆ ಯಾರು ಕ್ವಶನ್ ಕೊಟ್ಟಿದಾರಲ್ಲೋ ಅವ್ರಿಗೆ ಆಮೇಲೆ ಮತ್ತೆ ಹೋಗಿ ಡಿಸ್ಕಸ್ ಮಾಡ್ಕೊಂಡು ಇನ್ನೂ ಏನಾದ್ರು ಅದ್ರಲ್ಲಿ ಕ್ವಶನ್ ಇದ್ರೆ ಮಾತಾಡೋಣ. ಖಂಡಿತ. ನಾನು ಹೇಳ್ತೀನಿ ಅಂತ. ಇಲ್ಲಿ ಏನಾಗುತ್ತೆ, ಎಕ್ಸ್ಚೇಂಜ್ ಬಂದು ಮಾರ್ಕೆಟ್ ಓಪನ್ ಆಗೋದು ಬೆಳಗ್ಗೆ 9:15 ಓಪನ್ ಆಗುತ್ತೆ, 3:30 ಕ್ಲೋಸ್ ಆಗುತ್ತೆ ಸರ್. ಓಕೆ, ಕ್ಲಿಯರ್. ಇದು ಬಂದು 2 ಲಕ್ಷ ಕೊಟ್ಟವ್ರಿಗೂ ಅದೇ ಟೈಮಿಂಗು, 50,000 ಕೊಟ್ಬಿಟ್ಟು 50 ಲಕ್ಷದ ವ್ಯಾಲ್ಯೂ ಸ್ಟಾಕ್ಸ್ನ ಟ್ರೇಡ್ ಮಾಡಿ ಎತ್ಕೊಂಡು ಹೋಗ್ತಾರೆ, ಅವ್ರಿಗೂ ಅದೇ ಟೈಮಿಂಗು. ಅರ್ಥ ಆಯ್ತಲ್ವಾ? ನಂಬರ್ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ, ಅಲ್ಲಿ ಏನು ನಡೆಯುತ್ತೆ ಅನ್ನೋದೇ ಹೇಳ್ತೀನಿ ನಾನು. ನೋಡಿ, ನಿಮ್ಗೆ ಏನಾದ್ರು ಕ್ಲಾರಿಟಿ ಬೇಕಾದ್ರೆ ಆಮೇಲೆ ಮತ್ತೆ ಹೇಳೋಣ. ಇಲ್ಲಿ 2 ಲಕ್ಷ ಕೊಟ್ಟವ್ರಿಗೆ ಏನು ಒಂದು ಆಪರ್ಚುನಿಟಿ ಇರುತ್ತೆ ಅಂದರೆ ಒಂಥರ ಲೈಸೆನ್ಸ್ ಕೊಟ್ಟಂಗೆ. ಓಕೆ. ಎಕ್ಸ್ಚೇಂಜ್ ಕಡೆಯಿಂದ ಆ 10 ಲಕ್ಷ ನೀನು 10 ಲಕ್ಷದ ವ್ಯಾಲ್ಯೂ ಆ ತಿಂಗಳು ಕಾಂಟ್ರಾಕ್ಟ್ ಅಂತಾರೆ, ಕಾಂಟ್ರಾಕ್ಟೆಲ್ಲ ಇಟ್ಕೋಬೋದು. ನೀನು ಮೇಂಟೈನ್ ಆಗ್ತಾ ಇದ್ರೆ ನೀನು ಅದನ್ನು ರೋಲ್ ಓವರ್ ಅಂತ ನೆಕ್ಸ್ಟ್ ವರ್ಷ ಎಲ್ಲ ಬೇಕಾದ್ರೆ ಇಟ್ಕೋಬೋದು. ಪ್ರಾಫಿಟ್ ಬಂದಿದ್ರೆ ಅದನ್ನು ತಗೊಂಡು 2 ಲಕ್ಷ ಮೇಂಟೈನ್ ಮಾಡ್ಬೋದು. ಇಲ್ಲ ಅಂದರೆ ಚೂರು ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಫಿಲ್ ಮಾಡಿ ವರ್ಷ ಎಲ್ಲ ಇಟ್ಕೋಬೋದು. ನಂಬರ್ 1 ಪಾಯಿಂಟ್. ನಂಬರ್ 2 ಏನು ಅಂದರೆ, ನಿಮ್ಗೆ ಯಾರು ಏನು ತೊಂದರೆ ಕೊಡಲ್ಲ, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದು ಬಂದು ಎಕ್ಸ್ಚೇಂಜ್ ಕಡೆ. ಅದೇ ಈ 50,000 ಕೊಟ್ಟು 50,000 ತಗೊಳ್ಳೋದು, ಇಲ್ಲ 2 ಲಕ್ಷ ಕೊಟ್ಟು 2 ಲಕ್ಷ ತಗೊಳ್ಳೋದು ಅನ್ನೋದು ಆಫರ್ ಅಂತ ಇದೆಯಲ್ಲ, ಈ ಆಫರಲ್ಲಿ ಒಂದು ಇಶ್ಯೂ ಇದೆ. ಏನು ಇಶ್ಯೂ ಇದೆ ಅಂದರೆ, ನೀವು ಯಾವಾಗಾದ್ರೂ ಬೈ ಮಾಡ್ಕೋ, ಒಂದು ಬೈಯಲ್ಲೇ ಹೋಗೋಣ, ಸೆಲ್ಲು ಇದೆ, ಸೆಲ್ ಮಾಡ್ಕೊ, ಬೈ ಮಾಡ್ಕೊ. ಆದರೆ 3:15 ಮಾರ್ಕೆಟ್ ಕ್ಲೋಸ್ ಆಗುತ್ತಲ್ಲ, 3:15 ಆಟೋಮೆಟಿಕ್ ಕಟ್ ಆಗ್ಬಿಡುತ್ತೆ. ನೀನು ಕ್ಯಾರಿ ಫಾರ್ವರ್ಡ್ ನಾವು ಇಟ್ಕೊಳಕ್ಕಾಗಲ್ಲ. ಆ ಸ್ಟಾಕ್ನ ಇಟ್ಕೊಂಡು ನಾಳೆವರೆಗೂ ವೆಯ್ಟ್ ಮಾಡೋಣ ಅನ್ನೋದು ಆಗಲ್ಲ. ನಂಬರ್ ಇದರಲ್ಲಿ ಆಫರಲ್ಲಿ ಒಂದು ಬೇಸಿಕ್ ಐಡಿಯಾ ಇದು. ಈ 50,000 ಯೂಸ್ ಮಾಡಿ ಏನಾದರೂ ಆ ದಿನ ಇದರಲ್ಲಿ 2 ಥರ ಇದೆ. ಹೆಂಗೆ ಅಂದರೆ, ಒಂದು 3:15 ಮೇಲೆ ಇಟ್ಕೊಳಕ್ಕಾಗಲ್ಲ, ನಂಬರ್ 1. ನಂಬರ್ 2 ಇನ್ನೊಂದಿದೆ, ನಿಮ್ದು 50,000ದಲ್ಲಿ ನಿಮ್ಮ ಹಣೆ ಬರ, ನೀವು ಕರೆಕ್ಟ್ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಕೊಳ್ಳೋದು ನಿಮ್ಮ ಹಣೆ ಬರ. ನಾನು ಕೊಡ್ತೀನಿ ಅಷ್ಟೇ, ನಾನು ಆಫರ್ ಕೊಡ್ತೀನಿ, ಅದರಲ್ಲಿ ದುಡ್ಡು ಬರುತ್ತಾ ಬರಲ್ವೋ ಅದು ನಿಮ್ಮ ಹಣೆ ಬರ. ಇನ್ ಕೇಸ್ ಏನಾದ್ರು 1 ಅವರಲ್ಲೇ ಇಲ್ಲ 2 ಅವರಲ್ಲೇ ನಿಮ್ಮ ದುಡ್ಡು ಮೈನಸ್ ಆಗೋಯ್ತು ಅಂತ ಇಟ್ಕೊಳ್ಳಿ. 50,000 ಕೊಟ್ಟಿದ್ದೀರಾ ಇನ್ವೆಸ್ಟ್ಮೆಂಟ್, ಅದೊಂದು 20,000, 30,000, 40,000 ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. 12 ಗಂಟೆ 1 ಗಂಟೆಗೆ ಕಟ್ ಆಗ್ಬಿಡುತ್ತೆ. ಓಕೆ. ನಿಮ್ಮದು ಎಂಟ್ರಿ ಮಾಡಿದಿರಲ್ಲ, ಬೈ ಮಾಡಿರಲ್ಲ, ಆ ಒಂದು ಸ್ಟಾಕ್ದು ಪೊಸಿಷನ್ನು ಆಟೋಮೆಟಿಕ್ ಕಟ್ ಆಗುತ್ತೆ. ನೀವೇನು ಎಕ್ಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ಥರ ಒಂದು
ಸೊ ಸೆಟ್ ಮಾಡಿ ಇಟ್ಟಿರ್ತಾರೆ. ಹ್ಞೂ ಈಗೇನಾಯಿತು, ಎರಡು ಕಡೆಯೂ ತೊಂದರೆ. ನೀನು ನಾಳೆವರೆಗೂ ತೊಗೊಂಡು ಹೋಗೋಕ್ಕಾಗಲ್ಲ. ನಾನು 10,000 ಅಂತ ಹೇಳಿದ್ದು 2,00,000ಕ್ಕೆ 10,000 ಅಂದರೆ ನಿಯರ್ಲಿ 5% ಸರ್. ಹೌದು. ಮಾರ್ಕೆಟಲ್ಲಿ ಮೆನಿ ಟೈಮ್ಸ್ ಬರುತ್ತೆ ಆ ಥರ, ಎಲ್ಲ ಟೈಮು ಬರಲ್ಲ. 5% ಪರ್ ಡೇ ಫ್ಯೂಚರ್ ಮಾರ್ಕೆಟಲ್ಲಿ ಬರುತ್ತೆ, ಬಟ್ ವರ್ಷ ಎಲ್ಲ ಬರಲ್ಲ, ಎಲ್ಲೋ ವರ್ಷದಲ್ಲಿ ಸ್ವಲ್ಪ ದಿನ ಬರುತ್ತೆ. ಇಲ್ಲಿ ಏನು ಒಳ್ಳೆ ಎಕ್ಸ್ಚೇಂಜ್ ಏನು ಹೇಳ್ತೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋನಿಗೆ ಅವನು 10,000 ಬರೋವರೆಗೂ ಅವನ್ನ ಮೇಂಟೈನ್ ಮಾಡಿಬಿಡ್ಬೋದು. 3 ತಿಂಗಳಾಗ್ಬೋದು. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತು. 1 ತಿಂಗಳಾಗಲಿ, ಇಲ್ಲ 2 ತಿಂಗಳಾಗಲಿ, 3 ತಿಂಗಳಾಗಲಿ, ಇಲ್ಲ 5 ತಿಂಗಳಾಗಲಿ, ಇಲ್ಲ 6 ತಿಂಗಳಾಗಲಿ, ಪರವಾಗಿಲ್ಲ. ಅವನು ಬರೋವರೆಗೂ ಅವನಿಗೆಲ್ಲ ಕ್ಲಿಯರ್, ಮಾರ್ಕೆಟಲ್ಲಿ ಯಾವ ಜಾಗದಲ್ಲಿ ನಾನು ಎಂಟ್ರಿ ತೊಗೋಬೇಕು, ಎಕ್ಸಿಟ್ ಮಾಡಬೇಕು ಅಂತ ಅವ್ನಿಗೆ ತುಂಬ ಕ್ಲಿಯರ್ ಇದ್ದಾಗ ಅವನಲ್ಲಿ ಕ್ಯಾರಿ ಫಾರ್ವರ್ಡ್ ಅಂದರೆ ಇಟ್ಕೊಂಡು ಹೋಗ್ಬೋದು. ಅದನ್ನು ಇಟ್ಕೊಂಡು ಹೋಗ್ಬೋದು. ಈ ನೆಮ್ಮದಿಯಾಗಿ ಬಂದು ರಾತ್ರಿ ನಿದ್ದೆ ಮಾಡ್ಬೋದು. ಬಟ್ ಇವಂಗೆ ಎಂಡ್ ಟೈಮೇ 3 ಕಾಲ್ ಅಷ್ಟೇ. ಆ ಡೇ ನೆಕ್ಸ್ಟ್ ಡೇಗೆ ಇಡೋಕ್ಕಾಗಲ್ಲ. ಆ ಡೇಲಿ ಕಡಿಮೆ ಆಯಿತು ಅಂದರೆ 12 ಗಂಟೆ 1 ಗಂಟೆ ಹಿಂಗೆ ಕಟ್ಟಾಗ್ಬಿಡುತ್ತೆ ಅಂದಲ್ಲ. ಇದು ನಿಮ್ಗೆ ಅರ್ಥ ಆಯಿತು. ಸೊ ಹಂಗಿರೋವಾಗ ಈಗ 50,000 ಕೊಟ್ಟು ಬೆಳಿಗ್ಗೆ ಒಂದು 10 ಗಂಟೆಗೆ ಒಂದು ಪೊಸಿಷನ್ ತಗೊಳ್ತಾರೆ ಅಂತ ಇಟ್ಕೊಳ್ಳೋ, ಒಂದು 12 ಗಂಟೆಗೆಲ್ಲ ಮಾರ್ಕೆಟ್ ಇವನು ಬೈ